ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಇವತ್ತಿನ ಮೊದಲನೇ ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಆ ಪ್ರೋಮೋನ ನೋಡ್ತಿದ್ರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕಿಚ್ಚ ಸುದೀಪ್ ಅವ್ರು ತುಂಬಾ ಕ್ಲಾಸ್ ತೊಗೊಂಡಿರೋ ರೀತಿ ಕಾಣಿಸ್ತಿದೆ. ಆ್ಯಂಡ್ ಈ ರೀತಿ ಕ್ಲಾಸ್ ಎಷ್ಟು ಜನಕ್ಕೆ ತೊಗೊಂಡಿದ್ದಾರೆ ಅಂತ ನೋಡೋದಾದರೆ ಖಂಡಿತವಾಗ್ಲೂ ತುಂಬ ಕಡಿಮೆ ಅಂತ ಹೇಳ್ಬೋದು ಈ ಸೀಸನಲ್ಲಿ. ರಕ್ಷಿತಾ ಶೆಟ್ಟಿ ಎಲ್ಲೋ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರೂ ಸಹ ಅದನ್ನು ತುಂಬ ದೊಡ್ಡದಾಗಿ ಹೈಲೈಟ್ ಮಾಡಿ ತೋರಿಸುವಂಥ ಪ್ರಯತ್ನ ವೀಕೆಂಡ್ಸಲ್ಲಿ ನಡೀತಿದೆ. ಆ್ಯಂಡ್ ಅದೇ ರೀತಿ ಯಾರು ತಪ್ಪುಗಳನ್ನು ಮಾಡಿದ್ರೂ ಸಹ ತೋರಿಸ್ಬೇಕಾಗಿತ್ತು. ಬಟ್ ಆ ಕೆಲಸನ ಈ ಸರಿ ಬಿಗ್ ಬಾಸಲ್ಲಿ ಮಾಡಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಸತಿ ಮಿಸ್ಟೇಕ್ಸ್ ಮಾಡಿರುವಂತಹ ಅಶ್ವಿನಿ ಗೌಡ ಅವರಾಗಿರ್ಬೋದು, ಧ್ರುವಂತ್ ಅವ್ರನ್ನ ಆಗಿರ್ಬೋದು, ಎಷ್ಟೆಲ್ಲ ಸೇವ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಾವು ನೋಡಿದ್ದೀವಿ. ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡು ವೆಯ್ಟ್ ಮಾಡ್ತಿರ್ತೀವಿ. ಲೈಕ್ ಅಶ್ವಿನಿ ಗೌಡ ಅವರ ವಿಚಾರ ಏನಾದರೂ ಆಗಿದೆ ಅಂತಂದಾಗ ಕಿಚ್ಚ ಅವ್ರು ಬಂದು ಇವತ್ತು ಕ್ಲಾಸ್ ತಗೋತಾರೆ, ಕಿಚ್ಚ ಅವ್ರು ಬಂದು ಇವತ್ತು ಕ್ಲಾಸ್ ತಗೋತಾರೆ ಅಂತ ಹೇಳಿ ತುಂಬ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡು ವೆಯ್ಟ್ ಮಾಡ್ತಿರ್ತೀವಿ. ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲವೂ ಕೂಡ ಡೌನ್ ಆಗೋ ರೀತಿಯೇ ಪ್ರತಿ ವಾರ ಮಾಡ್ಕೊಂಡು ಬಂದಿರೋದು. ಬಟ್ ಎಲ್ಲೋ ರಕ್ಷಿತಾ ಶೆಟ್ಟಿ ಗಿಲ್ಲಿ ಅಂತ ವಿಚಾರ ಬಂದಾಗ ತುಂಬಾ ಲೈಕ್ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಈ ವಿಚಾರಕ್ಕೆ ಬಂದು ಕಿಚ್ಚ ಸುದೀಪ್ ಅವ್ರು ಬೈತಾರೆ ಅಂತ ಹೇಳಿ. ಅಂಥ ವಿಚಾರ, ಅಂಥ ಸಿಲ್ಲಿ ವಿಚಾರಗಳನ್ನೆಲ್ಲ ಇಟ್ಕೊಂಡು ಅವ್ರಿಗೆ ಕ್ಲಾಸನ್ನು ತಗೋತಿದ್ದಾರೆ. ಅದೇ ರೀತಿ ಇವತ್ತು ಕೂಡ ಲೈಕ್ ರಕ್ಷಿತಾ ಶೆಟ್ಟಿ ಏನು ರಘು ಅವ್ರ ಬಗ್ಗೆ ಆಗಿರ್ಬೋದು, ಗಿಲ್ಲಿ ಅವ್ರ ಬಗ್ಗೆ ಆಗಿರ್ಬೋದು ಪೊಸೆಸಿವ್ನೆಸ್ಸನ್ನು ತೋರಿಸ್ತಾಳೆ. ಆ ಒಂದು ವಿಚಾರನ ಇಟ್ಕೊಂಡು ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ತಗೋತಿದ್ದಾರೆ. ಆ್ಯಂಡ್ ಇದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಇಷ್ಟ ಅಂತಂದಾಗ ಅಫ್ಕೋರ್ಸ್ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ಳೋದು ಖಂಡಿತವಾಗ್ಲೂ ಅದು ತಪ್ಪಲ್ಲ. ಇದೇ ರಾಶಿಕಾ ಅವರು ಕೂಡ ಇದೇ ರೀತಿ ಬಿಹೇವ್ ಮಾಡಿರೋದನ್ನು ಸಹ ನಾವು ನೋಡಿದ್ದೀವಿ. ಏನು ಇವಾಗ ರಕ್ಷಿತಾ ಶೆಟ್ಟಿ ಬಗ್ಗೆ ತುಂಬ ಹೇಳ್ಕೊಳ್ತಿದ್ದಾರೆ, ಗಿಲ್ಲಿ ಯಾರ ಜೊತೆನೂ ಸೇರೋದು ಅವಳಿಗೆ ಇಷ್ಟ ಆಗಲ್ಲ, ಅವಳೇ ಗಿಲ್ಲಿ ಜೊತೆ ಇರಬೇಕು ಅಂತ ಹೇಳಿ ಹೇಳ್ಕೊತಿದ್ದಾರೆ. ಅದನ್ನು ಪಾಯಿಂಟ್ ಮಾಡಿ 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 ನಾಮಿನೇಷನಲ್ಲೂ ಅದೇ ರೀಸನ್ಸನ್ನು ಹೇಳ್ತಾರೆ, ಕಳಪೆ ಕೊಡಬೇಕಾದ್ರೂ ಅದೇ ರೀಸನ್ಸನ್ನು ಹೇಳ್ತಾರೆ ರಕ್ಷಿತಾ ಶೆಟ್ಟಿಗೆ. ಸೊ ಇದೇ ರಾಶಿಕಾ ಸೂರಜ್ ಜೊತೆ ಇರಬೇಕಾದ್ರೆ ಸೂರಜ್ ಅವ್ರು ಹೋಗಿ ಏನಾದರೂ ಸ್ಪಂದನ ಜೊತೆ ಮಾತಾಡಿದ್ದಾರೆ ಅಂತ ಅಂದಾಗ ಸೂರಜ್ ಅವ್ರ ಮೇಲೆ ಎಷ್ಟೆಲ್ಲ ಮುನ್ಸ್ಕೊತಿದ್ರು ಆ್ಯಂಡ್ ಸೂರಜ್ ಅವ್ರನ್ನ ಹೇಗೆಲ್ಲ ನಡೆಸ್ಕೋತಿದ್ರು ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಲೈಕ್ ಹೋಗಿ ಸ್ಪಂದನ ಹತ್ರ ಮಾತಾಡ್ತಿದ್ದಲ್ಲ, ಹೋಗಿ ಅಲ್ಲೇ ಇರೋಗು, ನನ್ನ ಹತ್ರ ಯಾಕೆ ಬಂದಿದ್ಯಾ ಇವಾಗ ಅಂತೆಲ್ಲ ಹೇಳಿ ಸೂರಜ್ ಜೊತೆ ಎಷ್ಟೆಲ್ಲ ಕೆಟ್ಟದಾಗ ನಡ್ಕೋತಿದ್ರು ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಬಟ್ ರಕ್ಷಿತಾ ಶೆಟ್ಟಿ ಆ ರೀತಿ ಮಾಡಿಲ್ಲ. ನೀನು ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ಯಾ ಅಂತ ಅಂದಿದ ತಕ್ಷಣ ಇವರಿಲ್ಲಿ ಮುಂಚ್ಕೊಂಡು ಕೂತ್ಕೊಂಡಿರಲಿಲ್ಲ. ಬಟ್ ಆ ಕೆಲಸನ ರಾಶಿಕಾ ಅವ್ರು ಮಾಡಿದ್ದಾರೆ. ರಾಶಿಕಾ ಅವ್ರು ಮಾಡಿದಾಗ ಈ ಟಾಪಿಕ್ ಹೊರಗಡೆನೇ ಬಂದಿರಲಿಲ್ಲ. ಬಟ್ ಅದೇ ರಕ್ಷಿತಾ ಶೆಟ್ಟಿ ಮಾಡಿದ್ದಾಳೆ ಅಂತಂದಾಗ ಇದೇ ಒಂದು ದೊಡ್ಡ ಟಾಪಿಕ್ ಆಗುತ್ತೆ. ವೀಕೆಂಡಲ್ಲಿ ಡಿಸ್ಕಸ್ ಮಾಡೋದಕ್ಕೂ ಕೂಡ ಇದೇ ಮೇನ್ ಟಾಪಿಕ್ ಆಗಿ ಕಾಣಿಸ್ತಿದೆ. ರಕ್ಷಿತಾ ಶೆಟ್ಟಿ ಅವ್ರಿಗೆ ತುಂಬಾ ಪೊಸೆಸಿವ್ನೆಸ್ ಇದೆ. ಸೊ ಈ ಪೊಸೆಸಿವ್ನೆಸ್ಸಿನ ಮನೆಯೇ ನರ್ಕ ಮಾಡ್ತಿದ್ದೀರಾ ಅನ್ನುವಂಥ ಸ್ಟೇಟ್ಮೆಂಟನ್ನೆಲ್ಲ ಸುದೀಪ್ ಅವರು ಹೇಳ್ತಿದ್ದಾರೆ. ಲೈಕ್ ಮನೆ ನರ್ಕ ಹೇಗಾಗ್ತಿದೆ ಗೊತ್ತಾಗ್ತಿಲ್ಲ. ರಕ್ಷಿತಾ ಶೆಟ್ಟಿ ಅಫ್ಕೋರ್ಸ್ ರಘು ಅವ್ರ ವಿಚಾರ ಬಂದಾಗ ಅಥವಾ ಗಿಲ್ಲಿಯವರ ವಿಚಾರ ಬಂದಾಗ ತುಂಬ ಕಿರ್ಚಾಡೋದಾಗಿರ್ಬೋದು, ತುಂಬ ಮಾತಾಡೋದಾಗಿರ್ಬೋದು, ಅದು ನನ್ನ ಪರ್ಸ್ಪೆಕ್ಟಿವ್, ನಾನು ಹಿಂಗೆ ಮಾತಾಡೋದು ಅಂತ ಹೇಳಿ ಕಿರ್ಚಾಡ್ಕೊಂಡು ಮಾತಾಡೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅವಳ ಒಂದು ಪರ್ಸೆಪ್ಷನ್ ಏನಿದೆ ಅದನ್ನು ಕೂಲಾಗಿ ಹೇಳುವಂಥ ಪ್ರಯತ್ನನ ರಕ್ಷಿತಾ ಶೆಟ್ಟಿ ಮಾಡಬೇಕಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಆಪೋಸಿಟಲ್ಲಿ ಇರೋರು ಕೂಡ ಬೇರೆ ಟೈಮಲ್ಲಿ ಲೈಕ್ ನಾಮಿನೇಷನ್ಗೆ ಅವಳ ಹೆಸರು ತೊಗೊಳೋದು ಬಿಟ್ಟು, ಕಳಪೆಗೆ ಅವಳ ಹೆಸರು ತೊಗೊಂಡು ಈ ಸಿಲ್ಲಿ ರೀಸನ್ಸ್ಗಳನ್ನ ಕೊಡೋದು ಬಿಟ್ಟು ಬೇರೆ ಟೈಮಲ್ಲಿ ಹೋಗಿ ಅವಳ ಹತ್ರ ನಾರ್ಮಲಾಗಿ ಕೂತ್ಕೊಂಡು ಮಾತಾಡಿದ್ದಿದ್ರೆ ಅವಳು ಕೂಡ ನಾರ್ಮಲಾಗಿ ಉತ್ತರ ಕೊಟ್ಟಿರೋರು. ಬಟ್ ನಾಮಿನೇಷನ್ಗೆ ಅಂತ ಬಂದಾಗ, ಕಳಪೆ ಅಂತ ಬಂದಾಗ ಇಂಥ ರೀಸನ್ಸನ್ನು ತೊಗೊಂಡು ನನ್ನ ಹೆಸರು ಹೇಳ್ತಿದ್ದಾರಲ್ಲ ಅಂತ ಹೇಳಿ ಅವ್ಳಿಗೂ ಕೂಡ ಟ್ರಿಗರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಟ್ರಿಗರ್ ಆಗಿ ಕಿರ್ಚಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇಬ್ಬರ ಪಾಯಿಂಟ್ ಆಫ್ ವ್ಯೂನಲ್ಲೂ ನಾವಿಲ್ಲಿ ನೋಡಬೇಕಾಗುತ್ತೆ. ಜಸ್ಟ್ ರಕ್ಷಿತಾ ಕಿರ್ಚಾಡ್ತಿದ್ದಾಳೆ, ಅಪೋಸಿಟಲ್ಲಿರುವಂತಹ ವ್ಯಕ್ತಿ ಸಮಾಧಾನವಾಗಿ ಮಾತಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ರಕ್ಷಿತಾದೇ ತಪ್ಪು ಅಂತ ಇಲ್ಲಿ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ರಕ್ಷಿತಾ ಶೆಟ್ಟಿ ಅವರ ಪಾಯಿಂಟ್ ಆಫ್ ವ್ಯೂನಲ್ಲೂ ಸಹ ನಾವು ನೋಡಬೇಕಾಗುತ್ತೆ. ಬಟ್ ಅದನ್ನೆಲ್ಲ ಮಾಡ್ದಿರ ರಕ್ಷಿತಾ ಶೆಟ್ಟಿ ಮನೆನ ನರ್ಕ ಮಾಡ್ತಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಪ್ರೋಮೋದಲ್ಲಿ ಅಪ್ಡೇಟ್ ಮಾಡಿರೋದು ನನಗೇನೂ ಇಷ್ಟ ಆಗ್ತಿಲ್ಲ. ಬಟ್ ನೋಡೋಣ ರಕ್ಷಿತಾ ಶೆಟ್ಟಿ ಅವ್ರಿಗೆ ಈ ಒಂದು ಮಾತನ್ನು ಹೇಳಿದಾರಾ ಅಥವಾ ಬೇರೆಯವ್ರಿಗೆ ಹೇಳಿದಾರಾ ಅನ್ನೋದು ಗೊತ್ತಾಗ್ತಿಲ್ಲ. ಆ್ಯಂಡ್ ಇಲ್ಲಿ ರಘು ಮತ್ತು ಗಿಲ್ಲಿಯವರು ಕೂಡ ಈ ವಿಚಾರದ ಬಗ್ಗೆ ಮಾತಾಡಿಲ್ಲ ಅನ್ನುವಂಥ ಕಾರಣಕ್ಕೆ ರಘು ಆ್ಯಂಡ್ ಗಿಲ್ಲಿಗೂ ಕೂಡ ಕ್ಲಾಸ್ ತೊಗೊಂಡಿರುವಂಥ ಎಲ್ಲ ಚಾನ್ಸಸ್ ಇದೆ. ಆ್ಯಂಡ್ ರಕ್ಷಿತಾ ಶೆಟ್ಟಿಗೆ ಒಂದು ಕ್ವೆಶನನ್ನು ಸಹ ಮಾಡ್ತಿದ್ದಾರೆ ಸುದೀಪ್ ಅವರು. ಲೈಕ್ ಮತ್ತು ರಘು ಗಿಲ್ಲಿ ಅಂತ ಹೇಳ್ತಿರಲ್ಲ, ಇಷ್ಟೊಂದು ಪೊಸೆಸಿವ್ನೆಸ್ ತೋರಿಸ್ತಿರಲ್ಲ, 3 ಜನನೂ ಕೂಡ ಒಂದು ಸ್ಟೇಜ್ ಮೇಲೆ ಕಪ್ಪೆತ್ಕೊಂಡು ಹೋಗಿ ಅಂತಂದರೆ ಈ 3 ಜನದಲ್ಲಿ ಯಾರು ವಿನ್ ಆಗಬೇಕು ಅಂತ ಕೇಳಿದ್ರೆ ಯಾರ ಹೆಸರು ಬರುತ್ತೆ ನಿಮ್ಮ ಬಾಯಲ್ಲಿ ಅಂತ ರಕ್ಷಿತಾ ಶೆಟ್ಟಿನ ಕೇಳಿದಾಗ ಫಸ್ಟ್ ನಾನೇ ಗೆಲ್ಲಬೇಕು ಅಂತ ಹೇಳ್ತಾರೆ. ಅಫ್ಕೋರ್ಸ್ ಎಲ್ಲರೂ ಬಂದಿರೋದು ಅಲ್ಲಿ ಗೆಲ್ಲೋದಕ್ಕೆ, ಎಲ್ಲರೂ ಕೂಡ ನಾನು ಗೆಲ್ಲಬೇಕು ಅಂತಲೇ ಬಂದಿರೋದು. ಬಿಗ್ ಬಾಸ್ ಮನೆಯಲ್ಲಿ ಏನೋ ಒಂದು ರಿಲೇಷನ್ಶಿಪ್ ಮಾಡಿಕೊಂಡು ನಾನು ಅವರನ್ನು ಗೆಲ್ಲಿಸ್ತೀನಿ ಅಂತ ಹೇಳಿ ಯಾರೂ ಸಹ ಬಂದಿರೋದಿಲ್ಲ. ಆ ಮನೆಗೆ ಹೋದಾಗ ಒಂದು ಎಮೋಷ್ನಲ್ ಬಾಂಡಿಂಗ್ ಅನ್ನೋದಾಗುತ್ತೆ ಕೆಲವರಿಗೆ, ಒಬ್ಬೊಬ್ಬರಿಗೆ ಆಗೋದಿಲ್ಲ. ಆ ಬಾಂಡಿಂಗ್ ರಕ್ಷಿತಾ ಶೆಟ್ಟಿಗೆ ಆಗಿದೆ. ಬಾಂಡಿಂಗ್ ಆಗಿದೆ ಅಂತ ಅಂದಿದ ತಕ್ಷಣ ನಾನು ಕಪ್ಪನ್ನು ಅವ್ರಿಗೆ ಬಿಟ್ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ.
ಅಫ್ಕೋರ್ಸ್ ಅವಳು ಜೆನ್ಯೂನ್ ಆಗಿ ಹೇಳಿದ್ದೇನೆ, ಫಸ್ಟ್ ನಾನೇ ವಿನ್ ಆಗಬೇಕು ಅಂತಲೇ ರಕ್ಷಿತಾ ಶೆಟ್ಟಿ ಹೇಳಿರೋದು. ಆ್ಯಂಡ್ ಅದಕ್ಕೆ ಕ್ಲಾಪ್ಸ್ ಬೇರೆ ಹೊಡಿತಿದ್ದಾರೆ ಸುದೀಪ್ ಅವರು. ನೋಡಿದ್ರಾ, ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಹಿಂಗೆ ಅಂಟ್ಕೊಂಡು ಕೂತಿರ್ತೀರ, ಬಿಗ್ ಬಾಸ್ ಮನೆಯ ಡೋರ್ ಓಪನ್ ಆಯಿತು ಅಂತಂದರೆ ಈ ಕಡೆ ಒಬ್ರು, ಆ ಕಡೆ ಒಬ್ರು, ಈ ಕಡೆ ಒಬ್ರು ಹೋಗ್ತೀರಾ ಅಂತ ಹೇಳ್ತಿದ್ದಾರೆ. ರಕ್ಷಿತಾ ಶೆಟ್ಟಿ ಅಂತಹ ಕ್ಯಾರೆಕ್ಟರ್, ಅಂತಹ ವ್ಯಕ್ತಿತ್ವ ಇರುವಂಥ ಪರ್ಸ್ನಾಲಿಟಿ ಅಲ್ಲ ಅಂತ ನನಗನ್ಸುತ್ತೆ. ಬಿಗ್ ಬಾಸ್ ಮುಗಿದ ಮೇಲೂ ಸಹ ರಘು ಅವ್ರ ಜೊತೆ ಆಗಿರ್ಬೋದು, ಗಿಲ್ಲಿ ಅವ್ರ ಜೊತೆ ಆಗಿರ್ಬೋದು, ಇದೇ ಒಂದು ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಳೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಗಿಲ್ಲಿ ಮತ್ತು ಕಾವ್ಯ ಅಂತ ನೋಡಿದಾಗ ಎಷ್ಟೆಲ್ಲ ಕ್ಲೋಸ್ ಆಗಿದ್ರು ಅನ್ನೋದನ್ನು ಸಹ ನೋಡಿದ್ದೀವಿ. ಆ್ಯಂಡ್ ಇವಾಗ ಕಾವ್ಯ ಗಿಲ್ಲಿ ಜೊತೆ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾಳೆ ಅನ್ನೋದನ್ನು ಸಹ ನಾವು ನೋಡ್ಕೊಂಬಂದಿದ್ದೀವಿ. ಆ್ಯಂಡ್ ನನ್ನ ಪ್ರಕಾರ ಬಿಗ್ ಬಾಸಿಂದ ಹೊರಗಡೆ ಹೋದ ಮೇಲೆ ಗಿಲ್ಲಿನ ಕಾವ್ಯ ಒಂದು ದಿವಸ ಕೂಡ ಮೀಟ್ ಮಾಡಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬಟ್ ರಕ್ಷಿತಾ ಶೆಟ್ಟಿ ಆ ರೀತಿ ಇಲ್ಲ. ಗಿಲ್ಲಿನ ತುಂಬ ಜನ ಫ್ರೆಂಡ್ಶಿಪ್ಗೋಸ್ಕರ ಯೂಸ್ ಮಾಡಿಕೊಂಡ್ರು, ಗಿಲ್ಲಿಗೆ ಬ್ಯಾಕ್ ಸ್ಟ್ಯಾಪಿಂಗ್ ಅನ್ನೋದು ಮಾಡಿದ್ರು. ಬಟ್ ಗಿಲ್ಲಿ ತುಂಬಾ ಪ್ರಾಂಪ್ಟಾಗಿ ನಿಂತಿದ್ದ ಎಲ್ಲರ ಜೊತೆ ಕೂಡ. ಅವ್ನು ಯಾರನ್ನು ಫ್ರೆಂಡ್ ಅಂತ ಅಂದ್ಕೊಂಡಿದ್ದಾನೋ ಅವ್ರ ಜೊತೆ ಎಲ್ಲರ ಜೊತೆ ಕೂಡ ತುಂಬಾ ಪ್ರಾಂಪ್ಟಾಗಿ ನಿಂತಿದ್ದ ಅಂತ ಹೇಳ್ಬೋದು. ಅದೇ ರೀತಿ ರಕ್ಷಿತಾ ಶೆಟ್ಟಿ ಕೂಡ ಯಾರನ್ನು ಫ್ರೆಂಡ್ ಅಂದ್ಕೊಂಡಿದ್ದಾಳೋ ಅವ್ರ ಜೊತೆ ತುಂಬಾ ಪ್ರಾಂಪ್ಟಾಗಿದ್ದಾಳೆ. ಸೊ ಎಸ್, ಬಿಗ್ ಬಾಸ್ ವಿನ್ ಆಗಬೇಕು ಅಂತ ಬಂದಾಗ ನಾನು ವಿನ್ ಆಗಬೇಕು ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಅದೇ ರೀತಿ ಅವಳಲ್ಲೂ ಕೂಡ ಇದೆ. ನಿಮ್ಮನ್ನು ಬಿಟ್ಟು ಯಾರು ವಿನ್ ಆಗಬೇಕು ಅಂತ ಕೇಳಿದಾಗ ಅವಳು ಅಫ್ಕೋರ್ಸ್ ಗಿಲ್ಲಿ ಅವ್ರ ರಘು ವಿಚಾರನೇ, ರಘು ಅವರ ಹೆಸರನ್ನೇ ತಗೋತಾಳೆ ಹೊರತು ಬೇರೆ ಯಾರ ಹೆಸರನ್ನು ತೊಗೊಳೋದಿಲ್ಲ. ಅವಳು ಇನ್ಕ್ಲೂಡ್ ಆದಾಗ ಮಾತ್ರ ಅವಳ ಹೆಸರನ್ನು ತೊಗೊಳೋದು. ಅದಕ್ಕೆ ಅದೇ ದೊಡ್ಡ ತಪ್ಪು ಅನ್ನೋ ರೀತಿ ಕ್ಲಾಪ್ಸ್ ಹೊಡೆದು ನೋಡಿದ್ರಾ, ಅವರ ವ್ಯಕ್ತಿತ್ವ ನೋಡಿದ್ರಾ, ನಿಮ್ಮ ಬಗ್ಗೆ ಪೊಸೆಸಿವ್ ಆಗಿದ್ದಾಳೆ ಅಂತ ಅಂದಿದ ತಕ್ಷಣ ಅವಳೇನು ನನಗೆ ಕಪ್ ಬೇಡ, ಕಪ್ನು ನೀವೇ ತೊಗೊಳ್ಳಿ ಅಂತ ಹೇಳ್ತಿಲ್ಲ. ವಿನ್ನಿಂಗ್ ಮೂಮೆಂಟ್ ಅವಳಿಗೇ ಬೇಕಾಗಿದೆ ಅನ್ನೋ ರೀತಿ ಪೋಟ್ರೆ ಮಾಡಿ ತೋರಿಸ್ತಿದ್ದಾರೆ. ನನಗಂತೂ ಈ ಒಂದು ವೀಕೆಂಡ್ ನೋಡಬೇಕಾ ಬೇಡವಾ ಅನ್ನೋದೇ ಡೌಟ್ ಆಗೋಗಿದೆ. ಬಟ್ ಖಂಡಿತವಾಗ್ಲೂ ನೋಡ್ತೀನಿ, ಯಾಕಂದರೆ ಪ್ರೋಮೋದಲ್ಲಿ ತೋರಿಸುವಂಥದ್ದೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಎಪಿಸೋಡಲ್ಲಿ ನಂಗೆ ತೋರಿಸೋದೇ ಡಿಫ್ರೆಂಟ್ ಆಗಿರುತ್ತೆ. ಸೊ ನೋಡೋಣ, ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ರಘು 3 ಜನಕ್ಕೂ ಸಹ ಕ್ಲಾಸ್ ತೊಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಿದೆ. ಯಾವ್ಯಾವ ವಿಚಾರಕ್ಕೆ ಕ್ಲಾಸ್ ತೊಗೋತಾರೆ ಅನ್ನೋದನ್ನು ನೋಡೋಣ. ಆ್ಯಂಡ್ ಬೇರೆ ವಿಚಾರಗಳು ಕೂಡ ತುಂಬಾ ಇದೆ ಮಾತಾಡೋದಕ್ಕೆ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಪ್ರೋಮೋ ಅಂತ ಬಂದಾಗಲೂ ರಕ್ಷಿತಾ ಶೆಟ್ಟಿ ಗಿಲ್ಲಿನೇ ಇರ್ತಾರೆ. ಒಂದು ವೀಕೆಂಡ್ ಎಪಿಸೋಡ್ ಪ್ರೋಮೋಸ್ ಅಂತ ಬಂದಾಗೂ ರಕ್ಷಿತಾ ಶೆಟ್ಟಿ ಗಿಲ್ಲಿನೇ ಇರ್ತಾರೆ. ಸೊ ರಕ್ಷಿತಾ ಶೆಟ್ಟಿ ಗಿಲ್ಲಿಯಿಂದ ಎಷ್ಟು ಬೇಕೋ ಅಷ್ಟು TRPನ ತೊಗೋತಿದ್ದಾರೆ. TRP ತೊಗೊಂಡು ಅವ್ರನ್ನ ಎಷ್ಟು ಕುಗ್ಗಿಸ್ಬೇಕೋ ಅಷ್ಟೂ ಸಹ ಕುಗ್ಗಿಸ್ತಿದ್ದಾರೆ ಅಂತ ಹೇಳ್ಬೋದು. ಜಸ್ಟ್ ಸಿಲ್ಲಿ ಮಿಸ್ಟೇಕ್ಸ್ಗಳಿಗೆ ಎಷ್ಟು ಕುಗ್ಗಿಸ್ಬೇಕೋ ಅಷ್ಟೂ ಕುಗ್ಗಿಸ್ತಿದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ ವೀಕಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ವಿಟಿನ ಪ್ಲೇ ಮಾಡ್ತಾರೆ. ಅಶ್ವಿನಿ ಮತ್ತು ಗಿಲ್ಲಿ ಅವರು ವಾಶ್ರೂಮಲ್ಲಿ ಕಿತ್ತಾಡ್ಕೊಂಡಿರುವಂತಹ, ಜಗಳ ಆಡಿರುವಂತಹ ಒಂದು ವಿಟಿನ ಪ್ಲೇ ಮಾಡಿ ಜಸ್ಟ್ ಕಾಮಿಡಿಯಾಗಿ ಕಾಣಿಸ್ತಿತ್ತು ಹೊರಗಡೆ ಅಷ್ಟೇ ಇದು ಅಂತ ಹೇಳಿ ಬಿಟ್ಬಿಡ್ತಾರೆ. ಅದೇ ರೀತಿ ಇದು ಕೂಡ ಕಾಮಿಡಿಯಾಗಿ ಕಾಣಿಸ್ತಿತ್ತು ಅಂತ ಹೇಳಿ ಬಿಟ್ಬಿಡ್ಬೋದಾಗಿತ್ತಲ್ಲ. ಯಾಕಂದರೆ ರಕ್ಷಿತಾ ಶೆಟ್ಟಿ ಅವತ್ತಿಂದ ಮಾಡ್ಕೊಂಬಂದಿರೋದು ಅದೇ ಪೊಸೆಸಿವ್ನೆಸ್ ಅಂತ ಏನು ಇವಾಗ ಹೇಳ್ತಿದ್ದಾರೆ, ಪೊಸೆಸಿವ್ನೆಸ್ನ ಅವತ್ತಿಂದನೂ ಸಹ ತೋರಿಸ್ಕೊಂಬಂದಿದ್ದಾಳೆ. ಸೊ ಅದನ್ನು ಸಹ ಪದೇ ಪದೇ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಾಮಿಡಿಯಾಗಿ ಬಿಟ್ಬಿಡ್ಬೋದಾಗಿತ್ತು, ಬಟ್ ಬಿಡಲಿಲ್ಲ. ಬಟ್ ಅದೇ ಅಶ್ವಿನಿ ಗೌಡ ಅವರ ವಿಚಾರ ಅಂತ ಬಂದಾಗ ಪದೇ ಪದೇ ಜಗಳ ಮಾಡ್ತಿದ್ದೀರಾ, ಪದೇ ಪದೇ ಅದೇ ಮಿಸ್ಟೇಕ್ಸನ್ನು ಮಾಡ್ತಿದ್ದೀರಾ ಅಂತ ಹೇಳಿ ಕಾಮಿಡಿಯಾಗಿ ಕಾಣಿಸ್ತಿದೆ ಅಷ್ಟೇ, ನನಗೇನು ಅದ್ರ ಬಗ್ಗೆ ಮಾತಾಡೋಕ್ಕಿಲ್ಲ ಅಂತ ಹೇಳಿ ಬಿಟ್ಬಿಟ್ರು. ಸೊ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅನ್ನೋ ರೀತಿ ಆಗ್ತಿದೆ ಈ ಸೀಸನಲ್ಲಿ. ಎಕ್ಸ್ಪೆಷಲಿ ತುಂಬಾ ಆಗ್ತಿದೆ ಇದು. ಬೇರೆ ಸೀಸನೆಲ್ಲ ನಾವು ಪಂಚಾಯಿತಿ ಅಂತಂದರೆ ಕಿಚ್ಚ ಖಡಕ್ಕಾಗಿ ಮಾತಾಡ್ತಾರೆ, ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾರೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಬಟ್ ಈ ಸೀಸನಲ್ಲಿ ಪಾರ್ಶಿಯಾಲಿಟಿ ಅನ್ನೋದು ತುಂಬಾ ನಡೀತಿದೆ. ರಕ್ಷಿತಾ ಹಾಗೆ ಗಿಲ್ಲಿನ ಕುಗ್ಸುವಂತಹ ಪ್ರಯತ್ನ ತುಂಬ ನೆಗೆಟಿವ್ ಆಗಿ ತೋರಿಸುವಂತಹ ಪ್ರಯತ್ನಗಳು ಕೂಡ ತುಂಬ ನಡೀತಿದೆ ಅಂತ ಹೇಳ್ಬೋದು. ಸೊ ನೀವುಗಳು ರಕ್ಷಿತಾ ಶೆಟ್ಟಿ ಅವ್ರನ್ನ ನೆಗೆಟಿವ್ ಮಾಡಿದ್ದಾರೆ ಅಂತ ಅಂದಿದ ತಕ್ಷಣ, ಗಿಲ್ಲಿ ಅವ್ರನ್ನ ನೆಗೆಟಿವ್ ಆಗಿ ತೋರಿಸ್ತಿದ್ದಾರೆ ಅಂತ ಅಂದಿದ ತಕ್ಷಣ ಅವರು ನೆಗೆಟಿವ್ ಇದ್ದಾರೆ ಅಂತ ಹೇಳಿ ಓಟ್ಸ್ ಹಾಕೋದನ್ನು ಕಡಿಮೆ ಮಾಡಿಬಿಡಿ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಓಟ್ಸ್ಗಳನ್ನು ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.